ಬಿಜೆಪಿಗೆ ಸರ್ಕಾರದ ಪರ್ಸೆಂಟೇಜ್ ಪಂಚ್ 40% ಕಮಿಷನ್ ಕುರಿತು ವರದಿಯಲ್ಲಿ ಏನಿದೆ? ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಕೌಂಟರ್ ಏನು? ಇದು ಚದುರಂಗದ ಎರಡನೇ ಸ್ಟೋರಿ, ಪರ್ಸೆಂಟೇಜ್ ಫೈಟ್. ಬಿಜೆಪಿ ಸರ್ಕಾರಕ್ಕೆ ಮುಜುಗರವನ್ನ ತಂದಿದ್ದಂತ ಒಂದು ಆರೋಪ, ಅದು 40% ಕಮಿಷನ್ ಆರೋಪ ಇಡೀ ದೇಶದಾದ್ಯಂತ ಚರ್ಚೆ ಆಗಿತ್ತು. ಬಿಜೆಪಿಗೆ ಮುಜುಗರವನ್ನ ತಂದಿತ್ತು. ಇದು ಸಾಕಷ್ಟು ಅಸಮಾಧಾನ, ಆಕ್ರೋಶ ಕೂಡ ಎದುರಿಸಬೇಕಾಗಿತ್ತು ಬಿಜೆಪಿ ಸರ್ಕಾರ. ಆ ಟೈಮ್ನಲ್ಲಿ ಇದ್ದಂಥ ಟೈಮ್ನಲ್ಲಿ ಅದು ಸರ್ಕಾರ ಉರುಳಿ ಹೋಗ್ಲಿಕ್ಕೂ ಕೂಡ ಒಂದು ಪ್ರಮುಖ ಕಾರಣ ಆಗಿತ್ತು. ಯಾಕಂದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂಥ ಆರೋಪವನ್ನ ಪ್ರಮುಖವಾಗಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತು ಕಾಂಗ್ರೆಸ್. ಬಿಜೆಪಿ 40% ಕಮಿಷನ್ ಕುರಿತು ನ್ಯಾಯಾಂಗ ತನಿಖೆಯನ್ನ ಆದೇಶ ಮಾಡಲಾಗಿತ್ತು. ತನಿಖೆ ಪೂರ್ಣಗೊಳಿಸಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರಿಂದ ಸಿಎಂಗೆ ವರದಿಯನ್ನ ಕೊಡಲಾಗಿರುವಂತದ್ದು. ಕಾಂಗ್ರೆಸ್ನ 40% ಮತ್ತು ಪೇ ಸಿಎಂಗೆ ಬಿಜೆಪಿ ಕೌಂಟರ್ ಅನ್ನ ಕೊಟ್ಟಿದೆ. ಸಿಎಂ ಅಣುಕು ಮಾಡಿ ಗೋಡೆ ಬರಹ ವಿಡಿಯೋವನ್ನ ಕೂಡ ಪಂಚ್ ಮಾಡಲಾಗಿದೆ. ಇದಲ್ಲದೆ ರಾಜಕೀಯ ಪ್ರೇರಿತ ವರದಿ ಅಂತಲೂ ಕೂಡ ಲೇವಡಿಯನ್ನ ಮಾಡಲಾಗಿರುವಂಥದ್ದು. ಆದರೆ 40% ಕಮಿಷನ್ ಆರೋಪಕ್ಕೆ ಏನ್ ಪ್ರೂಫ್ ಸಿಕ್ಕಿದೆ ಅನ್ನುವಂಥದ್ದು ಈಗ ಇಂಪಾರ್ಟೆಂಟ್. ಯಾಕೆಂದ್ರೆ ಆರೋಪ ಏನೋ ಮಾಡಿದ್ರು ಕಾಂಗ್ರೆಸ್ನವರು. ಕೊಡ್ರಪ್ಪ, ನೀವು ಆರೋಪ ಮಾಡ್ತಾ ಇದ್ರಲ್ಲ ಬಿಜೆಪಿ ಸರ್ಕಾರದ ಮೇಲೆ ಅಂದ್ರೆ ಒಬ್ಬರ ಹತ್ರನೂ ಕೂಡ ಒಂದು ದಾಖಲೆ ಇರಲಿಲ್ಲ. ಇನ್ನ ಕೆಂಪಯ್ಯ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು, ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು, ಸಾವನ್ನಪ್ಪಿದ್ದಾರೆ ಈಗ. ಆದ್ರೆ ಆ ಮುಂಚೆ ಆರೋಪವನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ದಾಖಲೆ ಇದೆ ಕೊಡಿ ಅಂದ್ರೆ ನೋ ಆನ್ಸರ್. ಅದಾದ್ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ರು ಕೂಡ ಯಾರ ಹತ್ರನೂ ಆನ್ಸರ್ ಇರಲಿಲ್ಲ. ಹಾಗಾದ್ರೆ ಈ ಪರ್ಸೆಂಟೇಜ್ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗಿದೆ, ಮತ್ತೆ ಈ ತನಿಖೆಯಲ್ಲಿ ಯಾವೆಲ್ಲ ಪ್ರಮುಖ ಇಲಾಖೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರದ ಸಮಯದಲ್ಲಿ ಕಮಿಷನ್ ಆರೋಪವನ್ನ ಕಾಂಗ್ರೆಸ್ನವರು ಮಾಡಿದ್ರು. ಆದ್ರೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸೈಲೆಂಟ್ ಆದ್ರೆ ಸುಮ್ಮನೆ ಇರ್ತಾರ ಜನ. ಏನ್ರಿ ಆರೋಪ ಮಾಡ್ತಾ ಇದ್ರಿ, ತನಿಖೆನೇ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅನ್ಬಿಟ್ಟು ತನಿಖೆನೂ ಕೂಡ ಆದೇಶ ಮಾಡಿದ್ರು. 40%ಕ್ಕಿಂತ ಹೆಚ್ಚು ಕಮಿಷನ್ ಪಡೆಯುತ್ತಿರುವಂತ ಆರೋಪವನ್ನ ಮಾಡಲಾಗಿತ್ತು. ಬಿಜೆಪಿ ಸರ್ಕಾರಕ್ಕೆ ಮುಜುಗರವನ್ನ ತರಲಾಗಿತ್ತು. ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ತನಿಖೆಗಾಗಿ ಆಯೋಗವನ್ನ ರಚಿಸಿತು ಕಾಂಗ್ರೆಸ್ ಸರ್ಕಾರ. ಅದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿತ್ತು. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ತನಿಖೆಯನ್ನ ಪೂರ್ಣಗೊಳಿಸಿ ವರದಿಯನ್ನ ಕೊಡಲಾಗಿದೆ. 20,000 ಪುಟಗಳಿರುವಂಥದ್ದು. ಯಾವ ಅವಧಿಯಿಂದ ಯಾವ ಅವಧಿಯವರೆಗೆ ತನಿಖೆಯನ್ನ ಮಾಡಲಾಗಿದೆ ಅಂತ ನೋಡಿದ್ರೆ ಬಿಜೆಪಿ ಸರ್ಕಾರ ರಚನೆ ಆಗಿತ್ತಲ್ಲ, ಅದಾದ್ಮೇಲೆ ಮುಗಿಯೋವರೆಗೂ ಬಿಜೆಪಿ ಸರ್ಕಾರ ಬಂದಿದ್ದು ಅಂದ್ರೆ ಸಮ್ಮಿಶ್ರ ಸರ್ಕಾರ ಹೋದಾದ ನಂತರ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಸರ್ಕಾರ ಬಂತಲ್ಲ 2019 26/7/2019ರಿಂದ ಬೊಮ್ಮಾಯಿ ಅವರು ಕೊನೆಗೆ ಉಳ್ಕೊಂಡಿದ್ದಲ್ವಾ ಬಿಜೆಪಿ ಸರ್ಕಾರ ಇದ್ದಾಗ 31/3/2023ರವರೆಗಿನ ಕಾಮಗಾರಿಗಳ ಕುರಿತು ತನಿಖೆಯನ್ನ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಆ 4 ವರ್ಷಗಳ ಕಾಲ ನಡೆದಂತ ಒಂದು ಕಾಮಗಾರಿಗಳ ಬಗ್ಗೆ ಈಗ ಸಂಪೂರ್ಣ ವರದಿಯನ್ನ ಕೊಡಲಾಗಿದೆ. ಸರ್ಕಾರದ 5 ಇಲಾಖೆಗಳ ಕಾಮಗಾರಿಗಳ ಬಗ್ಗೆ ತನಿಖೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ 5 ಇಲಾಖೆ ಅಂದ್ರೆ ಯಾವ್ದಪ್ಪ? PWD, ಜಲಸಂಪನ್ಮೂಲ, ಈ ರೀತಿಯಾಗಿ ಪ್ರಮುಖ 5 ಇಲಾಖೆಗಳು. ರ್ಯಾಂಡಮ್ ಮಾದರಿಯಲ್ಲಿ ಕಾಮಗಾರಿಗಳನ್ನ ಆಯ್ಕೆ ಮಾಡಲಾಗಿರುವಂಥದ್ದು. ಅದರಲ್ಲಿ ಯಾವ ರೀತಿಯ ಕಮಿಷನ್ ಅನ್ನ ಪಡೆದುಕೊಳ್ಳಲಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಎಲ್ಲಾ ಜಿಲ್ಲೆಯಲ್ಲಿನ ಕಾಮಗಾರಿ ಮೊತ್ತವನ್ನ ಪರಿಗಣನೆ ಮಾಡಲಾಗಿದೆ ಹಾಗೂ ವಿಚಾರಿಸಲಾಗಿದೆ. ಇದರಲ್ಲಿ ಏನಾದರೂ ಕಮಿಷನ್ ಅನ್ನ ಪಡ್ಕೊಳ್ಳಾಗಿತ್ತ ಏನು ಎತ್ತ ಅಂತ ಲೆಕ್ಕಪತ್ರ, ಕಡತಗಳು, ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನ ತಯಾರು ಮಾಡಲಾಗಿದೆ. ಕೆಲವೊಂದು ಅಂದ್ರೆ ಕೆಲಸಗಳೇ ಆಗಿಲ್ಲ ಅಂಥದ್ದಕ್ಕೆಲ್ಲ ಬಿಲ್ಲನ್ನ ಪಡ್ಕೊಳ್ಳಾಗಿದೆ ಅನ್ನುವಂಥ ಆರೋಪ ಕೂಡ ಇತ್ತು. ಅದನ್ನು ತನಿಖೆ ಮಾಡಲಾಗಿದೆಯಾ ಗೊತ್ತಿಲ್ಲ. 20,000 ಪುಟಗಳ ವರದಿಯನ್ನ ಸಿದ್ಧಪಡಿಸಿರುವಂಥದ್ದು ತನಿಖಾ ಆಯೋಗ. ಆ ಒಂದು ವರದಿಯಲ್ಲಿ ಏನೆಲ್ಲ ಪ್ರಮುಖವಾಗಿ ವಿಚಾರಗಳು ಉಲ್ಲೇಖ ಆಗಿದ್ದಾವೆ, ನಿಜಕ್ಕೂ ಏನಾದರೂ ಇವ್ರಿಗೇನಾದರೂ ಪ್ರೂಫ್ ಸಿಕ್ಕಿದೆಯಾ? ಇಷ್ಟು ದಿನ ಸಿಗದೇ ಇರುವಂಥ ಪ್ರೂಫ್ಗಳು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಟೀಮ್ಗೆ ಸಿಕ್ಕಿದೆಯಾ? ಆ ವರದಿಯಲ್ಲಿ ಅದನ್ನು ಉಲ್ಲೇಖ ಮಾಡಲಾಗಿದೆ. ಯಾಕೆಂದ್ರೆ ಪರ್ಸೆಂಟೇಜ್ ಕೊಡ್ತೀವಿ, ಇಷ್ಟು ಪರ್ಸೆಂಟೇಜ್ ನೀವು ಹಣವನ್ನ ಕೊಡಬೇಕು ಅನ್ನುವಂಥದ್ದು ಯಾರು ಬರ್ಕೊಡೋದಿಲ್ಲ, ಲಿಖಿತವಾಗಿ ಯಾರು ಬರ್ಕೊಡೋದಿಲ್ಲ. ಸೊ ಮೌಖಿಕವಾಗಿ ಮಾತನಾಡಿರ್ತಾರೆ ಅಥವಾ ಎಲ್ಲೋ ಸಿಕ್ಕಂತ ಸಂದರ್ಭದಲ್ಲಿ ಹೇಳಿರ್ತಾರೆ. ಅದನ್ನ ಹೆಂಗ್ ಉಲ್ಲೇಖ ಮಾಡಿರ್ತಾರೆ, ಅದಕ್ಕೆ ಹೆಂಗ್ ಪ್ರೂಫ್ ಸಿಗುತ್ತೆ? ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಾದ್ ನೋಡೋಣ ಯಾವ ರೀತಿಯಾಗೆಲ್ಲ ಪ್ರೂಫ್ಗಳನ್ನ ಕೊಡಲಾಗಿದೆ ಹಾಗಾದ್ರೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅಂತ. ಇನ್ನ ಪರ್ಸೆಂಟೇಜ್ ವರದಿ ವಿಚಾರವಾಗಿ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ವರದಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗ್ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಬಹಳ ಪ್ರಸ್ತುತ. ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆ ತರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ನಾವು ಮಾಡ್ಲಿಕ್ಕೆ ಆಧಾರ ಇತ್ತು ನಮಗೆ.
ಒಬ್ರು ಯಾರೋ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು. ಈಗ ಸುಮ್ಮನೆ ಅವ್ರ ಪಾಡಿಗೆ ಅವರೇ ಮಾಡಿದ್ರೆ ಅವ್ರ ಖುಷಿಗಾಗಿ ಮಾಡಿರ್ಬೋದು ಅಷ್ಟೇ. ಯಾವುದೇ ಆಧಾರ ಇಲ್ಲ. ಕೊಟ್ಟಿದ್ದಾರೆ ನೋಡ್ಬೇಕು ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಅದು ಕ್ಯಾಬಿನೆಟ್ಗೆ ಬಂದ ಮ್ಯಾಗ ನೋಡೋಣ. ಆಗಿದೆ ಭಾಳಷ್ಟು ಇದೆ ನಮ್ಮಲ್ಲಿ. ಇನ್ನೂ 70ರಿಂದ ಹಿಡಿದು ಇಲ್ಲಿವರೆಗಿದೆ. 70 ವರ್ಷದಿಂದನೂ ಭಾಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಹಾಗೆ ಕೆಲವು ಜಾರಿಯಾಗಿದೆ, ಕೆಲವು ಜಾರಿ ಆಗಿಲ್ಲ. ಇದನ್ನು ಮಾಡೋಣ. ಇದು ಮಾಡಲಿಕ್ಕೆ ಕ್ಯಾಬಿನೆಟ್ಗೆ ಬಂದಾಗ ಚರ್ಚೆ ಮಾಡ್ತೀವಿ. ಏನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಜನರಿಗೆ ಒಂದು ಪ್ರಾಮಿಸನ್ನು ಮಾಡಿದ್ವಿ. ಏನು ಭ್ರಷ್ಟಾಚಾರ 40% ಭ್ರಷ್ಟಾಚಾರ ನಡೆದಿದೆ, ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ PSI ಹಗರಣ ಇರ್ಬೋದು ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು. ಈ ಎಲ್ಲ ಹಗರಣಗಳ ಸೂಕ್ತವಾದಂಥ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಾದಂಥ ಬಂದು ವರದಿಯನ್ನು ಒಪ್ಪಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ ಆಗುತ್ತೆ. 20,000 ಪುಟಗಳ ವರದಿಯನ್ನ ಕೊಡಲಾಗಿದೆ. ಎಷ್ಟು ಸಾವಿರ ಪುಟ ಅನ್ನುವಂಥದ್ದೆಲ್ಲ ಇಂಪಾರ್ಟೆಂಟು. ಏನ್ ಪ್ರೂಫ್ ಕೊಟ್ಟಿದ್ದೀರಾ ವರದಿಯನ್ನ ಕೊಟ್ಟಿರುವಂತ ಸಂದರ್ಭದಲ್ಲಿ? ಯಾವ ಮಾನದಂಡದಲ್ಲಿ ತನಿಖೆಯನ್ನ ಮಾಡಲಾಗಿದೆ? ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಸ್ಟೇಟ್ಮೆಂಟು, ಯಾರು ಹೆಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಪ್ರೂಫ್ ಕೊಟ್ಟಿದ್ದಾರೆ, ಯಾವ ದಾಖಲೆಗಳ ಮೇಲೇನೆ ತನಿಖೆ ಅನ್ನುವಂಥದ್ದು ನಿಂತ್ಕೊಳ್ಳೋದು. ಸೊ ಈ ದಾಖಲೆಗಳು ಎಷ್ಟು ಮಟ್ಟಿಗೆ ಸಿಕ್ಕಿದ್ದಾವೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಅಷ್ಟೇ.